ನಮಸ್ಕಾರ, ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ಮಾನ್ಯ ಮಾಜಿ ಸಚಿವರು ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣನವ್ರ ಬಗ್ಗೆ ಎರಡು ಮಾತುಗಳನ್ನು ಮಾತಾಡಿದ್ದಾರೆ. ಆ ವಿಚಾರ ನಾನು ಕೂಡ ನೋಡಿದೆ. ಅವ್ರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದೇ ಒಂದು ಓಟು ಎಕ್ಸ್ಟ್ರಾ ತಗೊಂಡ್ರೆ ನಂದಿ ದೇವಸ್ಥಾನದ ಮುಂದೆ ಬಂದು ಪ್ರಮಾಣ ಮಾಡ್ತೀರಾ, ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರನ ಅವ್ರನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಾಜಿ ಸಚಿವರೇ, ಅದು ಒಂದು ಸೈಡ್ಗೆ ಇಡೋಣ. ತಾವು ಕೋವಿಡ್ ಟೈಮಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ, ಭ್ರಷ್ಟಾಚಾರ ಹಗರಣಗಳು ಮಾಡಿಲ್ಲ ಅಂಥೇಳಿ ಅದೇ ನಂದಿ ದೇವಸ್ಥಾನದ ಸನ್ನಿಧಿಗೆ ಬಂದು ತಾವು ಪ್ರಮಾಣ ಮಾಡ್ತೀರಾ ಅನ್ನೋ ವಿಚಾರ ತಾವು ಹೇಳಿದ್ರೆ ನಾವು ಕೂಡ ಪ್ರಮಾಣ ಮಾಡೋಣ. ನಮ್ಮ ಶಾಸಕರು ಕೂಡ ಅಲ್ಲಿಗೆ ಬರ್ತಾರೆ. ನಿಮ್ಮ ಜೊತೆಗಿದ್ದಂತಹ ಸ್ನೇಹಿತರೇ ಕೂಡ ಭ್ರಷ್ಟಾಚಾರ ಮಾಡಿದ್ದೀರಾ ಕೋವಿಡ್ ಸಂದರ್ಭದಲ್ಲಿ ಅನ್ನೋ ವಿಚಾರಗಳನ್ನ ಅವರೇ ಪ್ರೆಸ್ ಮೀಟ್ ಮಾಡಿ ಅವರೇ ದಾಖಲೆಯನ್ನು ಬಿಡುಗಡೆ ಮಾಡಿರೋ ಸಂದರ್ಭ ಕೂಡ ಇದೆ. ಅದು ನಿಮ್ಮ ಸ್ನೇಹಿತರೇ ಮಾಡಿರ್ತಕ್ಕಂಥದ್ದು, ನಾವ್ಯಾರೂ ಮಾಡಿರ್ತಕ್ಕಂಥದ್ದಲ್ಲ. ಆಮೇಲೆ ಈ ನಿಮ್ಮ ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಏನೇನಿದ್ದಾರೆ ಅವರೇ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಿದ್ದು ನಾನು ಗಮನಿಸ್ತಾ ಇದ್ದೀನಿ. ಎಸ್ ದೇವರಾಜ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಮಾನ್ಯ ಎಸ್ ದೇವರಾಜ್ ಅವರೇ, ನೀವು ನಮ್ಮ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆಯೂ ಇಲ್ಲ. ಯಾಕಪ್ಪ ಅಂತಂದರೆ ನೀವು ನಮ್ಮ ಚಿಕ್ಕಬಳ್ಳಾಪುರದವರೇ ಅಲ್ಲ, ನೀವು ದೇವನಹಳ್ಳಿಯವರು. ನಿಮ್ಮ ರಾಜಕಾರಣ ಏನಿದೆ ದೇವನಹಳ್ಳಿ ಮಾಡ್ಕೊಳ್ಳಿ. ನಮ್ಮ ಚಿಕ್ಕಬಳ್ಳಾಪುರದ ವಿಚಾರಕ್ಕೆ ತಾವು ತಲೆ ಹಾಕಬೇಡಿ. ನಿಮ್ಮ ರೀತಿಯಲ್ಲಿ ಬಕೆಟ್ ಹಿಡ್ಕೊಂಡು ಸುಧಾಕರ್ ಅವ್ರ ಹತ್ರ ಅಧಿಕಾರ ಪಡ್ಕೊಳ್ಬೇಕು ಅಂತ ನಮ್ಗೆ ಯಾರಿಗೂ ಆಸೆ ಇಲ್ಲ. ತಾವು ಬಕೆಟ್ ಹಿಡ್ದೇ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಶಾಸಕರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಇದು ನಿಮಗೆ 2ನೇ ಬಾರಿ ಅಲ್ಲ 3ನೇ ಬಾರಿ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು. ನಾವ್ಯಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಯಾರು ಬಳೆ ಕೊಟ್ಕೊಂಡು ಕೂತಿಲ್ಲ. ತಾವೇನೇ ಎದುರಿಸಿದ್ರು ಕೂಡ ನಾವು ಎದುರೋಂಥವ್ರಲ್ಲ. ಹಾಗಾಗಿ ತಮಗೂ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಆಮೇಲೆ ಈ ಕೌನ್ಸಿಲರ್ಗಳು ಪಾಪ ಮೈ ಪರ್ಚ್ಕೊಂಡು ನಮ್ಮ ಶಾಸಕರ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡೋದು, ಮಾಧ್ಯಮದ ಮುಂದೆ ಮಾತಾಡೋದು ಬಂದು ಸಿಕ್ಕಾಪಟ್ಟೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಹೇಳ್ತೀನಿ, ತಾವ್ಯಾರು ಬಿ ಜೆ ಪಿಯಲ್ಲಿ ಗೆದ್ದಿರ್ತಕ್ಕಂಥವ್ರಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಅಧಿಕಾರ ಪಡೆದು ನಮ್ಮಲ್ಲಿ ಗೆದ್ದು ಆ ಕಡೆ ಹೋಗಿರ್ತಕ್ಕಂಥವ್ರು. ತಮಗೇನಾದರೂ ನೈತಿಕತೆ ಇದ್ದರೆ ತಾವು ಗಂಡಸ್ರು ಅಂತ ಮಾತಾಡ್ತಿರಲ್ಲ ಮಾಧ್ಯಮದ ಮುಂದೆ ಬಂದ್ಬಿಟ್ಟು, ತಾವೇನಾದ್ರು ಗಂಡಸ್ರಾಗಿದ್ದರೆ ನೀವು ರಾಜೀನಾಮೆ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರ್ಯಾರು ನೀವು ಬಿ ಜೆ ಪಿಲಿ ಇದ್ದೀರಾ, ಮಾನ್ಯ ಮಾಜಿ ಸಚಿವರ ಜೊತೆಲಿ ಇದ್ದೀರಾ, ಅವರೆಲ್ಲ ಕೂಡ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ಬನ್ನಿ, ಅವಾಗ ಮಾತಾಡೋಣ. ನಿಮಗೂ ಕೂಡ ಯಾವುದೇ ನೈತಿಕತೆ ಮಾತಾಡೋ ಯೋಗ್ಯತೆಗಳಿಲ್ಲ. ನಮ್ಮ ಶಾಸಕರ ಬಗ್ಗೆ ಅವ್ರು ಏನೇನು ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ಇಲ್ಲ, ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ. ಇನ್ನೊಂದು ಡೈರೆಕ್ಟಾಗಿ ಒಂದು ಹೇಳ್ತೀನಿ, ಮಾನ್ಯ ಮಾಜಿ ಸಚಿವರೇ, ತಾವು ಕೂಡ ನಮ್ಮ ಶಾಸಕರ ಬಗ್ಗೆ ಟೀಕಾ ಪ್ರಹಾರ ತುಂಬ ಮಾಡ್ತಾಯಿದ್ದೀರಾ. ನಿಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರು ಮತ್ತು ಕೌನ್ಸಿಲರ್ಗಳು ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ಇಡೀ ನಿಮ್ಮ ಪಕ್ಷದ ನಾಯಕರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ತಾವೆಲ್ಲರೂ ಗಂಡಸ್ತನ ಅಂತ ಮಾತಾಡ್ತಿರಲ್ಲ, ನರ್ಸತ್ತವ್ರು ಯಾರು ಅಂತ ಮಾತಾಡ್ತಿರಲ್ಲ. ಹಾಗಾಗಿ ತಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವೇನಾದರೂ ಗಂಡಸರಾಗಿದ್ದರೆ ನಮ್ಮ ಶಾಸಕರು ಮಾಡ್ತಿರ್ತಕ್ಕಂಥ ಸೇವೆಯಲ್ಲಿ 1% ಚಿಕ್ಕಬಳ್ಳಾಪುರ ಜನತೆಗೆ ಮಾಡಿದ್ದನ್ನು ದಾಖಲೆ ತೋರಿಸ್ತೀರಾ? ತೋರಿಸಿ ನೀವು. ಯಾಕಪ್ಪ ಅಂತಂದರೆ ನಮ್ಮ ಶಾಸಕರು ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳು ಏನೇನಿದೆ ಅನ್ನೋ ನಾನು ದಾಖಲೆ ಸಮೇತ ತಮ್ಗೆ ತೋರಿಸ್ತೀನಿ. ತಾವು ಯಾರ್ಯಾರು ಗಂಡಸರಿದ್ದೀರಾ ಅವರು 10 ಆಂಬುಲೆನ್ಸ್ಗಳನ್ನ ಬಿಟ್ಟು ಒಂದು 6 ತಿಂಗಳು 24 ಅವರು ಒಂದು 20 ಡ್ರೈವರ್ನ ಇಟ್ಟು ನೀವು ಯಾರ್ಯಾರು ಟೀಕಾ ಪ್ರಹಾರಗಳು ಮಾಡ್ತಿದ್ದೀರ, ತಾವು ಗಂಡಸರಿದ್ದೀರಲ್ಲ, ತಾವೆಲ್ಲ ಯಾರ್ಯಾರು ಗಂಡಸರಿದ್ದೀರ ಅವ್ರು ಬಂದು ಒಂದು 10 ಆಂಬುಲೆನ್ಸ್ ಬಿಟ್ಟು ಒಂದು 6 ತಿಂಗಳು 24 ಅವರು 20 ಡ್ರೈವರ್ನ ಇಟ್ಟು ನಡೆಸಿ ಆವಾಗ ಗಂಡಸ್ತಾನ ಆವಾಗ ಮಾತಾಡಿ ಅಭಿವೃದ್ಧಿ ಏನೇನು ಮಾಡಿದ್ದೀರ ಅಂತ. ತಾವು ನಮ್ಮ ಮಾನ್ಯ ಸಚಿವರೇ, ತಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ತಾವು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಏನೇನು ವಿಚಾರಗಳನ್ನ ಮಾತಾಡ್ತಾಯಿದ್ದೀರಾ, ನಿಮ್ಮ ಕೊಡುಗೆ ಚಿಕ್ಕಬಳ್ಳಾಪುರಕ್ಕೆ ಶೂನ್ಯ. ನಾನು ಘಂಟಾವಶ್ಯವಾಗಿ ಹೇಳ್ತೀನಿ. ಯಾಕಪ್ಪ ಅಂತಂದರೆ ತಾವೇನೇನು ಅನುದಾನ ತಂದಿರೋ ಎಲ್ಲ ಕೂಡ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ತಾವು ಬಿ ಜೆ ಪಿಗೆ ಹೋಗಿ 3 ವರ್ಷದಿಂದ ಬಿ ಜೆ ಪಿಗೆ ಹೋಗಿ ತಾವೇನೇನು ಅನುದಾನ ತಂದಿರೋ ಅನ್ನೋದು ನೀವು ದಾಖಲೆ ತೋರಿಸಿ ಅವಾಗ ಒಪ್ಕೊಳ್ಳೋಣ. ಅದು ಬಿಟ್ಟು ನಾನು ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ, ಹಂಗೆ ಮಾಡಿದ್ದೀನಿ, ಡಿ ಸಿ ಕಚೇರಿ ಮಾಡಿದೆ, ಮೆಡಿಕಲ್ ಕಾಲೇಜ್ ಮಾಡಿದೆ. ಮೆಡಿಕಲ್ ಕಾಲೇಜು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿರ್ತಕ್ಕಂಥದ್ದು, ನಾವು ಗುದ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು. ಅದೆಲ್ಲ ತಮಗೆ ವಿಚಾರ ಗೊತ್ತಿದೆ ಅನಿಸುತ್ತೆ. ಹಾಗಾಗಿ ನಮ್ಗೆ ಇನ್ನೊಂದು ಹೇಳ್ತೀನಿ, ತಾವು ಏನಾದರೂ ನಮ್ಮ ಶಾಸಕರ ಬಗ್ಗೆ ಇನ್ನೊಂದು ಬಾರಿ ಮಾತಾಡೋವಾಗ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ. ತಾವು ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರಗಳು ಕೂಡ ಪ್ರಸ್ತಾಪ ಮಾಡ್ತಿದ್ದೀರಾ. ಆಯಿತು, ಅದ್ರ ಬಗ್ಗೆ ಸೈಡ್ಗೆ ಇಟ್ಬಿಟ್ಟು ತಾವು ಹೇಳ್ತಿರೋ ಮಾತನ್ನು ಒಪ್ಕೋತೀನಿ, ಬನ್ನಿ. ನೀವು ಕೋವಿಡ್ ಟೈಮಲ್ಲಿ ಹಗರಣ ಮಾಡಿಲ್ಲ, ₹1 ಕೂಡ ನಾನು ನಿಯತ್ತಾಗಿದ್ದೀನಪ್ಪ ಅಂಥೇಳಿ ನಂದಿ ದೇವಸ್ಥಾನದ ಸನ್ನಿಧಿಗೆ ಬಂದು ಪ್ರಮಾಣ ಮಾಡಿ ಅವಾಗ ನಾವು ಒಪ್ಕೋತೀವಿ. ಅವಾಗ ನಾವು ಕೂಡ ಪ್ರಮಾಣ ಮಾಡೋಣ. ಆಮೇಲೆ ಯಾವಾಗಲೂ ರೈತರ ಬಗ್ಗೆ ಕಾಳಜಿ ಇದೆ ನನಗೆ ಅನ್ನೋ ವಿಚಾರಗಳನ್ನ ತಾವು ಅವಾಗವಾಗ ಹೇಳ್ತಾ ಇರ್ತೀರ. ಸ್ವಾಮಿ, ಮಾನ್ಯ ಸುಧಾಕರ್ ಅವರೇ, ತಾವು
ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಎಷ್ಟು ಬೋರ್ವೆಲ್ಗಳನ್ನ ಹಾಕ್ಸಿದಾರೆ ಅನ್ನೋ ವಿಚಾರ ತಾವು ಹೇಳೋದಿನ್ನ ಅನುಕೂಲ ಆಗ್ತದೆ ಜನಕ್ಕೆ. ಎಷ್ಟು ಪೆಂಡಿಂಗ್ ಇತ್ತು, ನಮ್ಮ ಶಾಸಕರು ಆದಮೇಲೆ ನಮ್ಮ ಶಾಸಕರು ಎಷ್ಟು ಜನಕ್ಕೆ ಬೋರ್ವೆಲ್ನ ಹಾಕೋ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ತಾವ್ಯಾಕೆ ಆ ಸಂದರ್ಭದಲ್ಲಿ ಬೋರ್ವೆಲ್ಗಳನ್ನ ಹಾಕ್ಸ್ದೆ ಅಷ್ಟೂ ಬೋರ್ವೆಲ್ಗಳನ್ನ ಪೆಂಡಿಂಗ್ ಇಟ್ಟಿದ್ರಿ ಸ್ವಾಮಿ, ಆ ವಿಚಾರನೂ ಮಾತಾಡಿ ಸ್ವಾಮಿ. ಆಮೇಲೆ ರಸ್ತೆ ಅಭಿವೃದ್ಧಿಗಳು ಮಾಡಿದ್ದೀನಿ ಅನ್ನೋ ವಿಚಾರಗಳು ತಾವು ಯಾವಾಗ ಹೇಳ್ತಾನೆ ಇರ್ತೀರ. ಮಾನ್ಯ ಸಚಿವರೇ, ತಾವು ಏನೇನು CC ರೋಡ್ ಹಾಕ್ಸಿ ನಿಮ್ಮ ನೇಮ್ ಪ್ಲೇಟ್ ನಾಮಫಲಕ ಏನೇನು ಬೋರ್ಡ್ ಹಾಕ್ಸ್ಕೊಂಡಿದ್ದೀರಾ ಅದೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸ್ವಾಮಿ. ತಮ್ಮಿಂದ ₹1 ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಯಾವುದೂ ಕೂಡ ಒಳ್ಳೇದು ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ಅನುಕೂಲವನ್ನು ಕೂಡ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಂಥ ತಾವು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ತಾವು ಮಾಡಿದಿರ. ಅದು ಬಿಟ್ಟರೆ ತಮ್ಮ ವೈಯಕ್ತಿಕದಿಂದ ₹1 ಕೂಡ ಖರ್ಚು ಮಾಡಿಲ್ಲ. ತಾವು ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಶೂನ್ಯ ಸ್ವಾಮಿ. ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಆಗ ತಾವು ಆಡಳಿತದಲ್ಲಿದ್ದರೆ ಆ ಸಂದರ್ಭದಲ್ಲಿ ತಾವು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ. ಅದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, BJP ಸರ್ಕಾರ ಕೊಟ್ಟಿರ್ತಕ್ಕಂಥದ್ದಲ್ಲ. ಈಗ ನೀವು 3 ವರ್ಷದ ಹಿಂದೆ BJPಗೆ ಹೋದ್ರಲ್ವ ಸ್ವಾಮಿ, ಆ 3 ವರ್ಷದಿಂದ ಇತ್ತೀಚೆಗೆ ತಾವು ಏನೇನು ಅಭಿವೃದ್ಧಿ ಮಾಡಿದ್ದೀರಾ ಸ್ವಾಮಿ, ಆ ವಿಚಾರನ ಹೇಳ್ಬೇಕು ಜನಕ್ಕೆ. ತಾವು ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಕೋಟಿ ಹಗರಣ ಮಾಡಿದ್ದೀರಾ, ಎಷ್ಟು ಕೋಟಿ ದುಡ್ಡು ಹೊಡೆದಿದ್ದೀರ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ, ತಮ್ಮದೇ ಪಕ್ಷದ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಆ ವಿಚಾರಗಳು ಕೂಡ ಸುಮಾರು ಬಾರಿ ನೋಡಿದ್ದೀನಿ. ತಾವೇನಾದರೂ ₹1 ಲಂಚ ಪಡೆದಿಲ್ಲ, ಕೋವಿಡ್ ಟೈಮಲ್ಲಿ ದುಡ್ಡು ಹೊಡೆದಿಲ್ಲ, ಹೆಣಗಳ ಮೇಲೆ ದುಡ್ಡು ಸಂಪಾದನೆ ಮಾಡೋಣ ವಿಚಾರ ಏನಾದರೂ ಇದ್ದರೆ ಇದೇ ನಂದಿ ದೇವಸ್ಥಾನ ಹತ್ರ ಬನ್ನಿ, ಪ್ರಮಾಣ ಮಾಡೋಣ, ನಾವು ಬರ್ತೀವಿ, ನಮ್ಮ ಶಾಸಕರು ಕೂಡ ಅಲ್ಲಿಗೆ ಬರ್ತಾರೆ.